ನಮ್ಮ ನಾಡಿ 90.4 FM ಈಗ ನಮ್ಮ ಸಂಗೀತ ಶಾಲೆ. ಸಂಗೀತ ವಿದ್ವಾಂಸರಾದ ರಮೇಶ್ ಮತ್ತು ತಂಡ ದಾಸರ ಪದಗಳು ಮತ್ತು ಕೀರ್ತನೆಗಳನ್ನ ನಮಗಾಗಿ ಹೇಳಿಕೊಡಲಿದ್ದಾರೆ. ಈಗ ನಮಗಾಗಿ ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ನಮಸ್ಕಾರ ಶ್ರೀಕಾಂತ್, ಪದ್ಮನಾಭ್ ಹಾಗೂ ಮುರಳೀಧರನ್ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನಾವು ಹಿಂದಿನ ತರಗತಿಯಲ್ಲಿ ನಾವು ಕಲ್ಯಾಣ ವಸಂತರಾಗದ ದೇವರ ನಾಮವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಇನ್ನೂ ದಯ ಬಾರದೆ ಪಲ್ಲವಿಯ ಭಾಗ ಹಾಗೂ ಚರಣದ ಮೊದಲನೇ ಭಾಗವನ್ನು ಮುಗಿಸಿದ್ದೀವಿ. ತಾವು 3 ದಿನ ಸೇರಿಕೊಂಡು ಪಲ್ಲವಿ ಹಾಗೂ ಮೊದಲನೇ ಚರಣವನ್ನು ಹಾಡಿದ್ರೆ ಎರಡನೇ ಚರಣವನ್ನು ಇದನ್ನ ತರಗತಿಯಲ್ಲಿ ನಾವು ನೋಡೋಣ. ಹಾಡಿ. ಇನ್ನುದಯ ಬಾರದೆ ದಾಸನ ಮೇಲೆ, ಇನ್ನುದಯ ಬಾರದೆ ದಾಸನ ಮೇಲೆ, ಪನ್ನಗ ಶಯನ ಶ್ರೀ ಪರಮ ಪುರುಷ, ಇನ್ನುದಯ ಬಾರದೆ ದಾಸನ ಮೇಲೆ, ಪನ್ನಗ ಶಯನ ಶ್ರೀ ಪರಮ ಪುರುಷ, ಹರಿಯೇ ಇನ್ನುದಯ ಬಾರದೆ ದಾಸನ ದಾಸನ ಹಡಿ ದಾಸನ ಮೇಲೆ, ಪನ್ನಗ ಶಯನ ಶ್ರೀ ಪರಮ ಪುರುಷ, ಹರಿಯೇ ಇನ್ನುದಯ ಬಾರದೆ ದಾಸನ ಮೇಲೆ. ಚರಣ. ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ, ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ, ನಾನಾ ಯೋನಿಗಳಲ್ಲಿ ನಲಿದು ಗುಟ್ಟಿ. ಪುನಃ. ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ, ನಾನಾ ಯೋನಿಗಳಲ್ಲಿ ನಲಿದು ಗುಟ್ಟಿ, ನಾನು ನನ್ನದು ಎಂಬ ನರಕದೊಳಗೆ ಬೀದು, ನಾನು ನನ್ನದು ಎಂಬ ನರಕದೊಳಗೆ ಬೀದು, ನಾನು ನನ್ನದು ಎಂಬ ನರಕದೊಳಗೆ ಬೀದು, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ನೀನೇ ಗತಿಯೆಂದು ನಂಬಿದ ದಾಸನ ಮೇಲೆ, ನೀನೇ ಗತಿ ಎಂದು ಒಂದೊಂದ್ಸಲ ಹಾಡಿ. ನೀನೇ ಗತಿಯೆಂದು ನಂಬಿದ ದಾಸನ ಮೇಲೆ, ಇನ್ನುದಯ ಬಾರದೆ ದಾಸನ ಮೇಲೆ, ಪನ್ನಗ ಶಯನ ಶ್ರೀ ಪರಮ ಪುರುಷ. ನಾವೀಗ ಎರಡನೇ ಚರಣ ಸಾಹಿತ್ಯವನ್ನು ನೋಡೋಣ. ಕಾಮಾದಿ ಷಡ್ವರ್ಗ, ಕಾಮಾದಿ ಷಡ್ವರ್ಗ, ಗದಾಂಧಕಾರದಿ, ಗದಾಂಧ ಕಾರದಿ, ಕಾರದೆ, ಪಾಮರವಾಗಿಹ, 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 ಪಾತಕಿಯು, ಪಾತಕಿಯು, ಮಾಮನೋಹರನೆ, ಮಾಮನೋಹರನೆ, ಚಿತ್ತಜ ಜನಕನೆ, ಚಿತ್ತಜ ಜನಕನೆ, ನಾಮವೇ ಗತಿಯೆಂದು, ನಾಮವೇ ಗತಿಯೆಂದು ನಂಬಿದ ದಾಸನ ಮೇಲೆ, ಗತಿಯೆಂದು ನಂಬಿದ ದಾಸನ ಮೇಲೆ. ಈ ಮೊದಲನೇ ಚರಣ ನಾವು ಯಾವ ತರ ಹಾಡೋದು ಅದೇ ತರ ಬರುತ್ತೆ ಇದು ಕೂಡ.
ದಾಸನ ಮೇಲೆ. ದಾಸನ ಮೇಲೆ. ಕಾಮಾದಿ ಷಡ್ವರ್ಗ ಗದಾಂಧಕಾರದಿ ಪಾಮರವಾಗಿಹ ಪಾತಕಿಯು ಮಾ ಮನೋಹರನೆ ಚಿತ್ತದ ಜನಕನೆ ನಾಮವೇ ಗತಿಯೆಂದು ನಂಬಿದ ದಾಸನ ಮೇಲೆ. ಸೊ ಇಂದಿನ ಸಾಹಿತ್ಯ ನೋಡೋಣ. ಕಾಮಾದಿ ಷಡ್ವರ್ಗ ಕಾಮಾದಿ ಷಡ್ವರ್ಗ ಗದಾಂಧಕಾರದಿ ಕಾಮಾದಿ ಷಡ್ವರ್ಗ ಕಾಮಾದಿ ಷಡ್ವರ್ಗ ಗದಾಂಧಕಾರದಿ ಪಾಮರವಾಗಿಗ ಪತಕಿಯು ಕಾಮಾದಿ ಷಡ್ವರ್ಗ ಕಾಮಾದಿ ಷಡ್ವರ್ಗ ಕಾಮಾದಿ ಷಡ್ವರ್ಗ ಕಾಮಾದಿ ಷಡ್ವರ್ಗ ಕಾಮಾದಿ ಷಡ್ವರ್ಗ ಗದಾಂಧಕಾರದಿ ಗದಾಂಧಕಾರದಿ ಪಾಮರವಾಗಿಗ ಪತಕಿಯು ಸರಿ ಇದೆ. ಮೂರನೇ ವಾಕ್ಯ. ಮಾ ಮನೋಹರನೇ ಚೀತ ಜನಕನೇ ಮಾ ಮನೋಹರನೇ ಮಾ ಮನೋಹರನೇ ಇಲ್ಲಿ ಹಾಡ್ಬೇಕು. ಎರಡನೇ ಸಂಗತಿ ಹಾಡೋದು ಅಂತಂದ್ರೆ ಮಾ ಮನೋಹರನೇ ಚೀತ ಜನಕನೇ ನಾವು ಮುಂಚೆ ಹಾಡಿರೋ ಚರಣದಲ್ಲಿ ನರಕದೊಳಗೆ ಬಿದ್ದು ಹಾಡಿದ್ವಲ್ಲ, ಅದೇ ತರ ಇಲ್ಲೂ ಬರುತ್ತೆ. ನರಕದೊಳಗೆ ಬಿದ್ದು ಚೀತ ಜನಕನೇ ಚಿತ್ತಜ ಜನಕನೇ ಚಿತ್ತಜ ಜನಕನೇ ಮಾ ಮನೋಹರನೇ ಚಿತ್ತಜ ಜನಕನೇ ನಾಮವೇ ಗತಿಯೆಂದು ನಂಬಿದ ದಾಸನ ಮೇಲೆ ಮೇಲೆ ಕಬದನಿ ಸರಿಗರಿ ನಾಮವೇ ಗತಿಯೆಂದು ನಂಬಿದ ದಾಸನ ಮೇಲೆ ಇನ್ನೂದಯ ಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ ಎರಡನೇ ಚರಣದಲ್ಲಿ ತಮಗೆಲ್ಲಾದರೂ ಸಂಶಯ ಇದೆಯಾ? ಕಾಮಾದಿ ಷಡ್ವರ್ಗ ಗದಾಂಧಕಾರದಿ
ಪಾಮರವಾಗಿಹ ಪಾತಕಿಯು ಮಾಮನೋಹರನೇ ಚಿತ್ತದ ಜನಕನೇ ನಾಮವೇ ಗತಿ ಎಂದು ನಂಬಿದ ದಾಸನ ಮೇಲೆ. ಈ ಚರಣ ಇನ್ನೊಂದ್ಸಲ ಹಾಡ್ಕೊಂಬನಿ ಎಲ್ಲರೂ ಒಟ್ಟಿಗೆ ಸೇರಿಸಿ. ಮೈನಾರ್ ಸ್ಟ್ರಕ್ಚರ್ ಇಸ್ ಸೇಮ್ ಲೈಕ್ ಫಸ್ಟ್ ಚರಣ. ಮುಂಚೆ ಚರಣ ತರ ಬರುತ್ತೆ. ಓಕೆ. ಕಾಮದಿ ಷಡ್ವರ್ಗ ಕಾಮಾದಿ ಷಡ್ವರ್ಗ ಗದಾಧಕರದಿ ಗದಾಧಕರದಿ ಪಾಮರವಾಗಿಗ ಪಾಮರವಾಗಿಯ ಪಾತಕಿಯು ಪಾತಕಿಯು ಕಾಮಾದಿ ಷಡ್ವರ್ಗ ಕಾಮಾದಿ ಷಡ್ವರ್ಗ ಸರಿ ಇದೆ. ಕಾಮಾದಿ ಷಡ್ವರ್ಗ ಕಾಮಾದಿ ಷಡ್ವರ್ಗ ಗದಾಧಕರದಿ ಗದಾಧಕರದಿ ಪಾಮರವಾಗಿಗ ಪಾಮರವಾಗಿಯ ಪಾತಕಿಯು ಪಾತಕಿಯು. ಮೂರನೇ ವಾಕ್ಯ. ಮಾಮನೋಹರನೇ ಮಾಮನೋಹರನೇ ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ಹಾಡ್ದಲ್ಲ ಸಾಹಿತ್ಯ, ಅದೇ ತರ ಈ ವಾಕ್ಯನೂ ಬರುತ್ತೆ. ಮಾಮನೋಹರನೇ ಮಾಮನೋಹರನೇ ಚೀತ ಜನಕನೇ ಚೀತ ಜನಕನೇ ಮಾಮನೋಹರನೇ ಮಾಮನೋಹರನೇ ಚೀತ ಜನಕನೇ ಚೀತ ಜನಕನೇ ಮಾಮನೋಹರನೇ ಮಾಮನೋಹರನೇ ಚೀತ ಜನಕನೇ ಚೀತ ಜನಕನೇ ನಾಮವೇ ಗತಿಯಂದು ನಾಮವೇ ಗತಿಯಂದು ನಾಮವೇ ಗತಿಯಂದು ನಾಮವೇ ಗತಿಯಂದು ನಂಬಿದ ನಂಬಿದ ದಾಸನ ಮೇಲೆ ದಾಸನ ಮೇಲೆ ಇನ್ನೂದಯ ಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ ಇನ್ನೂದಯ ಬಾರದೆ ದಾಸನ ಮೇಲೆ. ಕಡೆಯದಾಗಿ ಮೂರನೇ ಚರಣ ಇರುತ್ತೆ ಇದರಲ್ಲಿ. ಮನೋಭಾ ಕಾಯದಿಂದ ಮಾಡುವ ಕರ್ಮಗಳೆಲ್ಲ ದಾನವಾಂತಕ ನಿನಗೆ ದಾನವಿತ್ತೆ, ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ ಶ್ರೀನಾಥ ಪುರಂದರ ವಿಠಲ ದಾಸನ ಮೇಲೆ. ಇದು ಕೊನೆಯ ಭಾಗದ ಚರಣವಾಗಿರುತ್ತದೆ. ಈ ಚರಣದ ಸಾಹಿತ್ಯವನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಬನ್ನಿ. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇಷ್ಟು ಹೊತ್ತು ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ಕೇಳಿದ್ರಿ. ಸಂಗೀತ ವಿದ್ವಾಂಸರಾದ ರಮೇಶ್ ಹಾಗೂ ತಂಡ ದಾಸರ ಪದಗಳು ಮತ್ತು ಕೀರ್ತನೆಗಳನ್ನ ನಮಗಾಗಿ ಹೇಳ್ಕೊಟ್ರು. ಧನ್ಯವಾದಗಳು.